ನಮಸ್ಕಾರ, ನಾನು ಚೈತ್ರ ರಾಜ್. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮನವೊಲಿಕೆಗೆ ಸರ್ಕಸ್ ನಡೀತಾ ಇದೆ. ಶೆಟ್ಟರ್ ನಿವಾಸಕ್ಕೆ ಪ್ರಹ್ಲಾದ್ ಜೋಶಿ ಆಗಮಿಸಿದ್ದಾರೆ. ಶೆಟ್ಟರ್ ಜೊತೆ ಪ್ರಹ್ಲಾದ್ ಜೋಶಿ ಮಾತುಕತೆಯನ್ನ ನಡೆಸಿದ್ದಾರೆ. ಈಗ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಪ್ರಹ್ಲಾದ್ ಜೋಶಿ ಹಾಗೆ ಜಗದೀಶ್ ಶೆಟ್ಟರ್ ಅವರ ಮಾತುಕತೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮನವೊಲಿಕೆಗೆ ಸರ್ಕಸ್ ಮೇಲೆ ಸರ್ಕಸ್ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಟಿಕೆಟ್ ಬಯಸಿದ್ರು ಜಗದೀಶ್ ಶೆಟ್ಟರ್. ಆದ್ರೆ ಈ ಕ್ಷೇತ್ರಕ್ಕೆ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ. ಈಗ ಟಿಕೆಟ್ ಸಿಗದಿದ್ದಕ್ಕೆ ಜಗದೀಶ್ ಶೆಟ್ಟರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಶೆಟ್ಟರ್ ಮನವೊಲಿಕೆಗೆ ಹೈಕಮಾಂಡ್ ಇದೀಗ ಮುಂದಾಗಿರುವಂತದ್ದು. ಹೈಕಮಾಂಡ್ ಸಂದೇಶವನ್ನ ಹೊತ್ತು ತಂದಿದ್ದಾರೆ ಪ್ರಹ್ಲಾದ್ ಜೋಶಿ. ಶೆಟ್ಟರ್ ಮನೆ ಮುಂದೆ ಅಭಿಮಾನಿಗಳು ಕಣ್ಣೀರನ್ನ ಹಾಕ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ನೀಡದೇ ಇರಬೇಡಿ, ಟಿಕೆಟ್ ಅನ್ನ ಕೊಡ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಬೆಂಬಲಿಗರು ಕೂಡ ಅವರ ನಿವಾಸದ ಮುಂದೆ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ, ಕಣ್ಣೀರ್ ಹಾಕ್ತಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಟಿಕೆಟ್ ಅಭ್ಯರ್ಥಿಯಾಗಿದ್ರು ಜಗದೀಶ್ ಶೆಟ್ಟರ್, ಆಕಾಂಕ್ಷಿಯಾಗಿದ್ರು. ಅದರಲ್ಲೂ ಕೂಡ ದೆಹಲಿಗೆ ಹೋಗಿ ಬಂದಿದ್ರು, ಹೈಕಮಾಂಡ್ ಜೊತೆ ಮಾತುಕತೆಯನ್ನ ನಡೆಸಿದ್ರು. ತದನಂತರ ಬಂದು ವಿಕ್ಟರಿ ಸಿಂಬಲ್ ಅನ್ನ ಕೂಡ ತೋರಿಸಿದ್ರು. 3ನೇ ಪಟ್ಟಿಯಲ್ಲಿ ತಮ್ಮ ಹೆಸರು ಬಂದೇ ಬರುತ್ತೆ ಅನ್ನುವ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಇದೀಗ ಪ್ರಹ್ಲಾದ್ ಜೋಶಿ ಹೈಕಮಾಂಡ್ ಸಂದೇಶವನ್ನ ಹೊತ್ತು ತಂದಿದ್ದಾರೆ. ಹಾಗಾದ್ರೆ ಏನ್ ಚರ್ಚೆಗಳು ಆಗ್ತಾ ಇದೆ? ಹೈಕಮಾಂಡ್ ಹಾಗಿದ್ರೆ ಏನ್ ಸಂದೇಶವನ್ನ ರವಾನೆ ಮಾಡಿದೆ ಪ್ರಹ್ಲಾದ್ ಜೋಶಿ ಮೂಲಕ? ಕಾದು ನೋಡ್ಬೇಕಾಗಿದೆ. ಭಾರತೀಯ ಜನತಾ ಪಕ್ಷಕ್ಕೆ ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಮೋಸ ಮಾಡ್ತಾರೆ ಅನ್ಕೊಳ್ಳಿ. ನಮ್ಮ ಸಾವಿರಿಗೆ ಕೊಡ್ತಾರಂತ ನಾವು ಎಷ್ಟು ನೆನಪಿಟ್ಟು ಕನಸಿನಾಗ ಸಣ್ಣ ಮಗ ಬಂದಂಗೆ ಬರ್ತಾರೆ ಎಲ್ಲರ ಕಡೆ. ಒಬ್ರಿಗೊಂದು ಮಾತನ್ನಂಗಿಲ್ಲ. ಅಂಥವ್ರಿಗೆ ಟಿಕೆಟ್ ಕೊಡೋದಿಲ್ಲ. ನಿನ್ನೆ ತರ ಕೊಡ್ತಾರೆ ಟಿಕೆಟ್ ಇವತ್ತು. बोलो भारत माता के, ಭಾರತೀಯ ಜನತಾ ಪಕ್ಷಕ್ಕೆ ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಮಂಗಳರಿಗೆ ಮಾರ್ಗದರ್ಶನ ಬೇಕು, ಬೇಕೇ ಬೇಕು, ಶೆಟ್ಟರ್ ಬೇಕು, ಬೇಕೇ ಬೇಕು. ಹೈಕಮಾಂಡ್ ಕೊಡ್ತಿಲ್ಲ, ಶೆಟ್ಟರ್ ಬಿಡ್ತಿಲ್ಲ. ಟಿಕೆಟ್ ಸಿಗದಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ? ಹಾಗಿದ್ರೆ ಇಂದೇ ಘೋಷಣೆ ಮಾಡಲಿದ್ದಾರೆ ಜಗದೀಶ್ ಶೆಟ್ಟರ್. ಈಗ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಜಗದೀಶ್ ಶೆಟ್ಟರ್. ಈಗ ಹೈಕಮಾಂಡ್ ಟಿಕೆಟ್ ಘೋಷಣೆ ಮಾಡೋ ಹಾಗಿದ್ರೆ ಈಗಾಗಲೇ ಘೋಷಣೆ ಮಾಡಬೇಕಾಗಿತ್ತು. ಒಂದು ನಿರೀಕ್ಷೆ ಇದೆ, ಎಲ್ಲೋ ಒಂದ್ ಕಡೆ ನನಗೆ ಟಿಕೆಟ್ ಸಿಗತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಜಗದೀಶ್ ಶೆಟ್ಟರ್. ಹೈಕಮಾಂಡ್ ಒಂದ್ ಕಡೆ ಕೊಡ್ತಾ ಇಲ್ಲ, ಶೆಟ್ಟರ್ ಈ ಕಡೆ ಬಿಡ್ತಾ ಇಲ್ಲ. ನಾನಂತೂ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳುವಲ್ಲಿ. ಇನ್ನು ಟಿಕೆಟ್ ಸಿಗದಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಹಾಗಾದ್ರೆ ಇವತ್ತೇ ಘೋಷಣೆ ಮಾಡ್ತಾರಾ ಜಗದೀಶ್ ಶೆಟ್ಟರ್ ಅವರ ನಿರ್ಧಾರವನ್ನ? ಈಗಾಗಲೇ ಬೆಂಬಲಿಗರ ಜೊತೆ ಶೆಟ್ಟರ್ ಸಭೆಯನ್ನ ಮಾಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಶೆಟ್ಟರ್ ಕಣಕ್ಕಿಳಿತಾರಾ? ಬೆಳಗಾವಿ ಬಳಿಕ ಹುಬ್ಬಳ್ಳಿಯಲ್ಲೂ ಬಿಜೆಪಿಗೆ ಹಿನ್ನಡೆ ಆಗುವಂತಹ ಚಾನ್ಸಸ್ ಇದೆಯಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗುತ್ತೆ. ಜಗದೀಶ್ ಶೆಟ್ಟರ್ ಅವರಿಗೆ ಮಂಗಳರಿಗೆ ಮಾರ್ಗದರ್ಶನ ಬೇಕು, ಬೇಕೇ ಬೇಕು, ಶೆಟ್ಟರ್ ಬೇಕು, ಬೇಕೇ ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ್ ಅಸುಂಡಿ, ಇದೀಗ ಪ್ರಹ್ಲಾದ್ ಜೋಶಿ ಅವರ ಸಂಧಾನ ಸಕ್ಸಸ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಈಗ ಜಗದೀಶ್ ಶೆಟ್ಟರ್ ಅವರ ಮುಂದಿನ ನಡೆ ಯಾವ ರೀತಿ ಇದೆ? ಅಲ್ಲಿನ ಪರಿಸ್ಥಿತಿ ಹೇಗೆ ಕಂಡು ಬರ್ತಾ ಇದೆ? ಚೈತ್ರ, ಒಂದು ಏನಂದ್ರೆ ಎಲ್ಲ ಅಂದ್ರೆ ಏನು ಶೆಟ್ಟರ್ ಮನವೊಲಿಕೆಗೆ ಸಾಕಷ್ಟು ಕಸರತ್ತು ನಡೆಸಿದ್ದಾರೆ. ಒಂದ್ ರೀತಿಯಲ್ಲಿ ನೀ ಕೊಡೆ ನಾ ಬಿಡೆ ಅನ್ನೋ ಒಂದು ರೀತಿಯಲ್ಲಿ ಹಗ್ಗ ಜಗ್ಗಾಟ ನಡೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ 1 ಗಂಟೆಗೂ ಹೆಚ್ಚು ಕಾಲ ಸಭೆ ಮಾಡ್ತಾ ಇದ್ರು ಸಹ ಇಲ್ಲಿವರೆಗೂ ಸಹ ಯಾವುದೇ ರೀತಿಯ ಫಲಪ್ರದ ಆಗಿಲ್ಲ ಅಂತ ಹೇಳ್ಬೋದು. ಪ್ರಹ್ಲಾದ್ ಜೋಶಿ ಜೊತೆ ಮುನೇನಕೊಪ್ಪ ಅವರು ಸಹ ಬಂದಿದ್ದಾರೆ, ಅವರು ಸಹ ಸಾಥ್ ಕೊಡ್ತಾ ಇದ್ದಾರೆ. ಜೊತೆಗೆ ಶೆಟ್ಟರ್ ಸಹೋದರ ಪ್ರದೀಪ್ ಶೆಟ್ಟರ್ ಸಹ ಜೊತೆಗಿದ್ದಾರೆ, ಉಪಸ್ಥಿತರಿದ್ದಾರೆ. ಎಲ್ಲರೂ ಸೇರಿ ಮನವೊಲಿಕೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಬಿಡಬೇಡ್ರಿ ಅನ್ನೋ ಒಂದು ಮನವೊಲಿಕೆ ಮಾಡ್ತಾ ಇದ್ದಾರೆ. ಆದ್ರೆ ಟಿಕೆಟ್ ವಿಚಾರದಲ್ಲಿ ಯಾರು ಸಹ ಅಶ್ಯೂರೆನ್ಸ್ ಕೊಡ್ತಾ ಇಲ್ಲ. ಅದೇ ಕಾರಣಕ್ಕಾಗಿನೇ ಒಂದ್ ರೀತಿಯಲ್ಲಿ ಶೆಟ್ಟರ್ ಮನವೊಲಿಕೆ ದೊಡ್ಡ ಕಗ್ಗಟ್ಟಾಗಿ ಪರಿಣಮಿಸಿದೆ. ಚೈತ್ರ, ಓಕೆ, ಧನ್ಯವಾದಗಳು ಶಿವರಾಮ್ ತಮ್ಮೆಲ್ಲ ಮಾಹಿತಿಗಾಗಿ.
ಶಿಗ್ಗಾವಿಯಲ್ಲಿ ಸಿಎಂ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಶಿಗ್ಗಾವಿ ಪಟ್ಟಣದ ತಹಶೀಲ್ದಾರ್ ಕಚೇರಿಗೆ ಇಷ್ಟವಾದ ಕಾರಿನಲ್ಲಿ ಆಗಮಿಸಿ ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ದಾರೆ. ಸಚಿವ ಸಿಸಿ ಪಾಟೀಲ್, ಸಂಸದ ಉದಾಸಿ ಹಾಗೂ ಸ್ಥಳೀಯ ಮುಖಂಡರನ್ನ ಕಾರಿನಲ್ಲಿ ಕೂರಿಸಿಕೊಂಡು ಬಂದಿದ್ದಾರೆ ಸಿಎಂ. ಈ ಕಾರಿನಲ್ಲೇ ಪ್ರಚಾರ ಮಾಡಿ ಮತಯಾಚನೆ ಮಾಡಿದ್ರು ಸಿಎಂ ಬೊಮ್ಮಾಯಿ ಅವರು. ಈ ವಾಹನದಲ್ಲಿ ಬಂದ್ರೆ ಗೆಲ್ಲುವ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಬಸವರಾಜ ಬೊಮ್ಮಾಯಿ. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಇದೀಗ ಸಿಎಂ ನಾಮಪತ್ರ ಸಲ್ಲಿಕೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವ್ರ ಜೊತೆ ಯಾರೆಲ್ಲ ಬಂದಿದ್ದಾರೆ? ಈಗ ಉಮೇದುವಾರಿಕೆ ಸಲ್ಲಿಕೆ ಆಯ್ತಾ? ಏನ್ ನಡೀತಾ ಇದೆ ಅಲ್ಲಿ? ಚೈತ್ರ, ಇಂದು ತಮ್ಮ ಸ್ವಕ್ಷೇತ್ರ ಆಗಿರುವಂತಹ ಶಿಗ್ಗಾವಿ ಕ್ಷೇತ್ರಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕುಟುಂಬ ಸಮೇತರಾಗಿ ಈಗಾಗಲೇ ಅವರು ಉಮೇದುವಾರಿಕೆಯನ್ನ ಮಾಡಿರುವಂತದ್ದು. ಅಂದ್ರೆ ಅವರ ಜೊತೆ ಸಚಿವ ಸಿಸಿ ಪಾಟೀಲ್ರು, ಸಂಸದ ಶಿವಕುಮಾರ್ ಉದಾಸಿ ಅವರು ಹಾಗೂ ಸ್ಥಳೀಯ ಮುಖಂಡರು ಕೂಡ ಈಗಾಗಲೇ ಬಂದಿರುವಂತದ್ದು. ಜೊತೆಗೆ ಭರತ್ ಬೊಮ್ಮಾಯಿ ಕೂಡ, ಅಂದ್ರೆ ಅವರ ಪುತ್ರ ಆಗಿರ್ತಕ್ಕಂಥ ಭರತ್ ಬೊಮ್ಮಾಯಿ ಅವರು ಕೂಡ ಶಿಗ್ಗಾಮಿಯ ತಹಶೀಲ್ದಾರ್ ಕಚೇರಿಗೆ ಅವರೊಂದಿಗೆ ತೆರಳಿ ಈಗಾಗಲೇ 4 ಹಂತದಲ್ಲಿ ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ ಈಗ ಸಾಂಕೇತಿಕವಾಗಿ ಇಂದು ನಾಮಪತ್ರ ಸಲ್ಲಿಸಿರುವಂತಹ ಸಿಎಂ ನೆಕ್ಸ್ಟ್ ಅಂತಂದ್ರೆ 18 ಅಥವಾ 19ನೇ ತಾರೀಕಿಗೆ ತುಂಬಾ ಅದ್ದೂರಿ ಆಗಿರ್ತಕ್ಕಂಥ ಮೆರವಣಿಗೆ ಮೂಲಕ ಮತ್ತೊಂದು ಬಾರಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಎಂಬ ಮಾಹಿತಿಗಳು ಲಭ್ಯವಾಗಿರುವಂತದ್ದು. ಈಗ ಸದ್ಯ ಏನಂತಂದ್ರೆ ಅವರು ನಾಮಪತ್ರ ಸಲ್ಲಿಕೆ ಬಳಿಕ ಈಗಾಗಲೇ ತಮ್ಮ ಒಂದು ಏನು ಮುಖಂಡರಾಗಿರ್ಬೋದು, ಜೊತೆಗೆ ಸ್ಥಳೀಯ ಏನು ಕಾರ್ಯಕರ್ತರಾಗಿರ್ಬೋದು, ಅವರೆಲ್ಲರೊಂದಿಗೂ ಕೂಡ ಈಗಾಗಲೇ ಸುಮಾರು 5 ಹಂತದಲ್ಲಿ ಸಭೆಯನ್ನು ಮಾಡುವ ಮೂಲಕ ತಾವು ಒಂದು ಪ್ರಚಾರಕ್ಕೆ ಇಳಿಯುವುದನ್ನ ಇವತ್ತು ಸ್ಪಷ್ಟಪಡಿಸಲಿದ್ದಾರೆ ಚೈತ್ರ. ಓಕೆ, ಈಗ ಸಿಎಂ ಜೊತೆ ಈಗ ಆಲ್ರೆಡಿ ನಾಮಿನೇಷನ್ ಅನ್ನ ಮಾಡಿರೋದ್ರಿಂದ ಪ್ರಚಾರಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ? ಯಾವ ರೀತಿಯಲ್ಲಿನ ಬೆಳವಣಿಗೆಗಳು ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಎಲ್ಲೋ ಒಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರಿಗೆ ಈಗಾಗಲೇ ಏನಂತಂದ್ರೆ ಒನ್ ಸೈಡ್ ಮ್ಯಾಚ್ ಆಗಿರುವಂತಹ ಶಿಗ್ಗಾವಿ ಸವಣೂರು ಕ್ಷೇತ್ರ. ಯಾಕಂದ್ರೆ ಇದುವರೆಗೂ ಕೂಡ ಕಾಂಗ್ರೆಸ್ನ ಒಂದು ಅಭ್ಯರ್ಥಿ ಯಾರು ಅಂತಂದು ಇದುವರೆಗೂ ಕೂಡ ಘೋಷಣೆ ಆಗಿಲ್ಲ. ಹೀಗಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮತ್ತೊಮ್ಮೆ ಗೆಲುವಿನ ಒಂದು ನಗೆಯನ್ನು ಬೀರ್ತಾರ ಅನ್ನೋ ಒಂದು ವಾತಾವರಣ ಕ್ರಿಯೇಟ್ ಆಗಿರುವಂತದ್ದು. ಹೀಗಾಗಿ ಏನು ಎಲ್ಲಾ ಸಮಾಜದ ಮುಖಂಡರು ಏನಿದ್ದಾರೆ, ಅವ್ರ ಕಾರ್ಯಕರ್ತರು ಏನಿದ್ದಾರೆ, ಅಂದ್ರೆ ಸಮುದಾಯದ ಪ್ರಮುಖ ಲೀಡರ್ಸ್ ಗಳನ್ನ ಕರೆದುಕೊಂಡು ಇವತ್ತು ಒಂದು ದಿನ ಈಗ ಶಿಗ್ಗಾವಿ ಸವಣೂರು ಕ್ಷೇತ್ರಕ್ಕೆ ಏನಂತಾರೆ ಇವತ್ತು ಒಂದು ದಿನ ಸಂಪೂರ್ಣವಾಗಿ ರಾತ್ರಿ 9 ಗಂಟೆವರೆಗೂ ಕೂಡ ಮೀಸಲಿಟ್ಟಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಸಮುದಾಯದ ಪ್ರಮುಖ ಲೀಡರ್ಸ್ ಗಳೊಂದಿಗೆ ಮಾತುಕತೆ ನಡೆಸ್ತಾರೆ. ಜೊತೆಗೆ ಅವ್ರ ಜೊತೆಗೆ ಪುತ್ರ ಭರತ್ ಬೊಮ್ಮಾಯಿ ಅವರು ಇರ್ತಾರೆ, ಸಂಸದ ಶಿವಕುಮಾರ್ ಉದಾಸಿ ಅವರು ಇರ್ತಾರೆ. ಜೊತೆಗೆ ಏನಂತಂದ್ರೆ ಹಲವು ಏನು ಸಚಿವರು ಮತ್ತು ಏನು ಹಾಲಿ ಶಾಸಕರು ಕೂಡ ಈಗ ಬಂದು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಯಾವ್ಯಾವ ಸಮುದಾಯದಲ್ಲಿ ಇರ್ತಕ್ಕಂಥ ಸಚಿವರು ಇದ್ದಾರೆ, ಯಾವ್ಯಾವ ಸಮುದಾಯದಲ್ಲಿ ಲೀಡರ್ಸ್ ಏನಿದ್ದಾರೆ, ಅವರೆಲ್ಲರೂ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಏನಂತಂದ್ರೆ ಸಲಹೆಗಳನ್ನು ಕೊಡ್ತಾರೆ. ಜೊತೆಗೆ ಸಮುದಾಯದ ಮುಖಂಡರು ಕೂಡ ಬಸವರಾಜ ಬೊಮ್ಮಾಯಿ ಅವರಿಗೆ ಸಪೋರ್ಟ್ ಮಾಡಿ ಎಂಬ ಒಂದು ಮನವಿಯನ್ನು ಕೂಡ ಈ ಒಂದು ಸಭೆಯಲ್ಲಿ ಮಾಡುವ ಸಾಧ್ಯತೆ ಇದೆ. ಚೈತ್ರ, ಓಕೆ, ಧನ್ಯವಾದಗಳು ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ತಪ್ಪಿಸ್ತಾ ಇರೋದು ನಾನಲ್ಲ, ಶೆಟ್ಟರ್ ಬೆಂಬಲಿಗರು ಸುಳ್ಳು ಆರೋಪವನ್ನ ಮಾಡಿದ್ದಾರೆ. ಹೀಗಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈವರೆಗೂ ಪಕ್ಷದ ವರಿಷ್ಠರ ಜೊತೆ ಸಂಪರ್ಕದಲ್ಲಿದ್ದೇನೆ. ನಾವು ಹಾಗೂ ಜಗದೀಶ್ ಶೆಟ್ಟರ್ ಬಹಳ ಆತ್ಮೀಯರು. ಯಾವುದೇ ಕಾರಣಕ್ಕೂ ಟಿಕೆಟ್ ತಪ್ಪಿಸೋ ಕೆಲಸವನ್ನ ಮಾಡಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಶೆಟ್ಟರ್ ಟಿಕೆಟ್ಗಾಗಿ ನಾನು ಕೂಡ ಪ್ರಯತ್ನವನ್ನ ಪಡ್ತಿದ್ದೀನಿ. ನಿನ್ನೆ ಧರ್ಮೇಂದ್ರ ಪ್ರಧಾನ್ ಬಳಿ ಚರ್ಚೆ ಕೂಡ ಮಾಡಿದ್ದೇನೆ. ಹುಬ್ಬಳ್ಳಿಯಲ್ಲಿ ಹೀಗಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ತಪ್ಪೋದಿಲ್ಲ, ಟಿಕೆಟ್ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗ ಶೆಟ್ಟರ್ ಬೆಂಬಲಿಗಳು ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ ಒಂದ್ ಕಡೆ, ಹೀಗಂತ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಎಂ. ಈವರೆಗೂ ಪಕ್ಷದ ವರಿಷ್ಠರ ಜೊತೆ ಸಂಪರ್ಕದಲ್ಲಿದ್ದೀನಿ, ನಾನು ಹಾಗೆ ಜಗದೀಶ್ ಶೆಟ್ಟರ್ ಬಹಳ ಆತ್ಮೀಯರು ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ, ಇವತ್ತಿಗೂ ಕೂಡ ಪ್ರಯತ್ನ ನಡೀತಾ ಇದೆ. ನಾನು ನಿನ್ನೆ ಧರ್ಮೇಂದ್ರ ಪ್ರಧಾನ್ ಅವರೆಲ್ಲ ಬೆಂಗಳೂರಲ್ಲೇ ಇದ್ದರು, ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿದ್ದೇನೆ. ಯಾವುದೇ ಕಾರಣಕ್ಕೂ ಅವರು ಜನಸಂಘ ಕಾಲದ ಒಂದು ಮಂಥನ, BJPಗೆ ಅತ್ಯಂತ ನಿಷ್ಠವಾಗಿರುವಂಥ ಮಂಥನ ಏನು ಪಟ್ಟಿಯಲ್ಲಿದೆ, ಆ ಪಟ್ಟಿಯಲ್ಲಿ ಸೇರಿರೋದು ಸರಿಯಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ನಮಗೆ ಅತ್ಯಂತ ಅವಶ್ಯಕತೆ ಇರುವಂಥ ಹಿರಿಯ ನಾಯಕರು, ಅವ್ನು ಉಳಿಸ್ಕೋಬೇಕು ಅನ್ನುವಂಥದ್ದನ್ನು ಒತ್ತಿ ಹೇಳಿದ್ದೇನೆ. ನಡ್ಡಾ ಅವ್ರಿಗೂ ಕೂಡ ನಿನ್ನೆ ಮಾತಾಡಿದ್ದೇನೆ. ಇವತ್ತಿಗೂ ಈಗೂ ಕೂಡ ನಮ್ಮ ಅಧ್ಯಕ್ಷರಿಗೆ ಮತ್ತು ವರಿಷ್ಠರಿಗೆ ಮಾತಾಡುವಂಥ ಸಂಪರ್ಕದಲ್ಲಿ ಮಾಡ್ತಾ ಇದ್ದೇನೆ. ಅವ್ರನ್ನ ಉಳಿಸ್ಕೊಳ್ಳುವಂಥ ವಿಶ್ವಾಸ ನನಗಿದೆ. ಟಿಕೆಟ್ ತಪ್ಪಲಿಕ್ಕೆ ನೀವು ಮತ್ತು ಜೋಶಿ ಕಾರಣ ಅಂತ ಅವ್ರ ಬೆಂಬಲಿಗರು ಹೇಳ್ತಾ ಇದ್ದಾರೆ.
ಬೆಂಬಲಿಗರು ನೂರಾರು ಹೇಳ್ತಾರೆ. ನಾವು ಶೆಟ್ಟರು ಭಾಳ ಆತ್ಮೀಯರು ಈ ರಾಜಕಾರಣ ಬರೋಕ್ಕಿಂತ ಮುಂಚಿಂದ. ಹೀಗಾಗಿ ಯಾವುದೇ ಕಾರಣಕ್ಕೂ ಅಂಥ ಕೆಲಸ ಯಾರು ಕೂಡ ನಿರೀಕ್ಷೆ ಮಾಡಬಾರ್ದು. ಅವೆಲ್ಲ ಸುಳ್ಳು ವದಂತಿಗಳು. ಅತ್ಯಂತ ಪ್ರಾಮಾಣಿಕವಾಗಿ ಸರ್ವ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ. ಮನವೊಲಿಕೆ ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ. ಇವತ್ತಿಗೂ ಕೂಡ ಪ್ರಯತ್ನ ನಡೀತಾ ಇದೆ. ನಾನು ನಿನ್ನೆ ಧರ್ಮೇಂದ್ರ ಪ್ರಧಾನ್ ಅವರೆಲ್ಲ ಬೆಂಗಳೂರಲ್ಲೇ ಇದ್ದರು. ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿದ್ದೇನೆ. ಯಾವುದೇ ಕಾರಣಕ್ಕೂ ಅವರು ಜನಸಂಘ ಕಾಲದ ಒಂದು ಮಂಥನ BJP. ಈಗ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ತಪ್ಪಿಸ್ತಾ ಇರೋದು ನಾನಲ್ಲ ಅಂತ ಈ ಮೂಲಕ ಸಿಎಂ ಬಸವರಾಜ ಬೊಮ್ಮಾಯಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಹಾಗೆ ಜಗದೀಶ್ ಶೆಟ್ಟರ್ ಬಹಳ ಆತ್ಮೀಯರು, ನಾನು ಯಾಕೆ ಅವರಿಗೆ ಟಿಕೆಟ್ ತಪ್ಪಿಸುವಂತಹ ಕೆಲಸವನ್ನ ಮಾಡಲಿ ಅನ್ನುವಂತಹ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಟಿಕೆಟ್ ತಪ್ಪಿಸೋ ಕೆಲಸವನ್ನ ಮಾಡಲ್ಲ. ಈಗ ಆಲ್ರೆಡಿ ನಾನು ಹೈಕಮಾಂಡ್ ಜೊತೆ ಕೂಡ ಸಂಪರ್ಕದಲ್ಲಿದ್ದೇನೆ. ಟಿಕೆಟ್ ಸಿಗುವಂತಹ ಭರವಸೆಗಳನ್ನ ಕೊಡ್ಲಾಗ್ತಾ ಇದೆ. ಶೆಟ್ಟರ್ ಟಿಕೆಟ್ಗಾಗಿ ನಾನು ಕೂಡ ಮತ್ತೊಂದು ಕಡೆ ಪ್ರಯತ್ನವನ್ನ ಮಾಡ್ತಿದ್ದೀನಿ. ನಿನ್ನೆ ಧರ್ಮೇಂದ್ರ ಪ್ರಧಾನ್ ಬಳಿ ಕೂಡ ಚರ್ಚೆಯನ್ನ ಮಾಡಿದ್ದೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಜಗದೀಶ್ ಶೆಟ್ಟರ್ ಒಂದ್ ಕಡೆ ಬಿಡ್ತಾ ಇಲ್ಲ, ಹೈಕಮಾಂಡ್ ಟಿಕೆಟ್ ಕೊಡ್ತಾ ಇಲ್ಲ. ಈಗ ಜಗದೀಶ್ ಶೆಟ್ಟರ್ ಕೂಡ ಒಂದ್ ಕಡೆ ಟಿಕೆಟ್ಗಾಗಿ ಸರ್ಕಸ್ ಮೇಲೆ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಈಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಅವರ ನಿವಾಸದಲ್ಲಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಏನ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಈಗ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಜಗದೀಶ್ ಶೆಟ್ಟರ್ ಪರ ಬ್ಯಾಟ್ ಮಾಡಿದ್ದಾರೆ ಲಕ್ಷ್ಮಣ ಸವದಿ. ಶೆಟ್ಟರ್ ಏನ್ ತಪ್ಪು ಮಾಡಿದ್ದಾರೆ, ಯಾಕೆ ಟಿಕೆಟ್ ಕೊಡ್ತಾ ಇಲ್ಲ? ಬೆಳಗಾವಿಯಲ್ಲಿ ಕಾಂಗ್ರೆಸ್ ನಾಯಕ ಲಕ್ಷ್ಮಣ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಯತ್ನ ನಡೀತಾ ಇದೆ. ಶೆಟ್ಟರ್ ತಂದೆ ಕಾಲದಿಂದಲೂ ಸಂಘ ಪರಿವಾರದಲ್ಲಿದ್ದಾರೆ, ಪಕ್ಷಕ್ಕಾಗಿ ಹಲವು ವರ್ಷಗಳಿಂದ ದುಡಿದಿದ್ದಾರೆ ಅಂತ ಜಗದೀಶ್ ಶೆಟ್ಟರ್ ಪರ ಬ್ಯಾಟ್ ಬೀಸಿದ್ದಾರೆ ಮಾಜಿ DCM ಲಕ್ಷ್ಮಣ ಸವದಿ. ಶೆಟ್ಟರ್ ಅವರು ಸಾಹೇಬರು ನಾವು ಅನೇಕ ದಿನಮಾನಗಳಿಂದ ಸುಮಾರು 20-22 ವರ್ಷದಿಂದ ನಾವು ಒಂದೇ ಪಕ್ಷದಲ್ಲಿ ಕಾರ್ಯವನ್ನು ಮಾಡಿರ್ತಕ್ಕಂಥ ಪಾಪ ಅವರಿಗೆ ಕೂಡ ಇವತ್ತು ಇಕ್ಕಟ್ಟಿನಲ್ಲಿ ಸಿಲುಕಿಸಿದ್ದಾರೆ. ಏನು ಜಗದೀಶ್ ಶೆಟ್ಟರ್ ಅವರು ಏನು ತಪ್ಪು ಮಾಡಿದ್ದಾರೆ? ಏನು ಭ್ರಷ್ಟಾಚಾರದಾಗ ಏನಾದರೂ ಮುಳುಗಿದಾರ ಅಥವಾ ಏನಾದರೂ ಅವರು ತಪ್ಪು ಮಾಡಿದಾರ? ಪಕ್ಷಕ್ಕೆ ಮುಜುಗರ ಆಗುವಂಥದ್ದು ಏನಾದರೂ ಮಾಡಿದ್ದಾರೆ? ವಯಸ್ಸಿನ ಮಾನದಂಡ ಏನಾದರೂ ಇದ್ದರೆ ಅವ್ರಿಗೆ ಕೇವಲ ಈಗ 67 ವಯಸ್ಸು. ಯಾಕೆ ಕೊಡ್ತಾ ಇಲ್ಲ ಅವ್ರಿಗೆ? ಏನು ಕಾರಣ? ಹಾಗಾದರೆ ವಯಸ್ಸಿನ 67-68 ಆದವ್ರಿಗೆ ಇನ್ನೊರು ಬೇರೆದವ್ರಿಗೆ ಯಾಕೆ ಕೊಡ್ತೀರಿ ನೀವು? ಒಬ್ಬ ಹಿರಿಯ ಅವರು ಬರೀ ಜಗದೀಶ್ ಶೆಟ್ಟರ್ ಸಾಹೇಬ್ರ ಒಬ್ಬರೇ ಅಲ್ಲ, ಅವ್ರು ಇಡೀ ಮಣಿತನ ಅವ್ರ ತಂದೆಯವ್ರ ಕಾಲದಿಂದನೂ ಕೂಡ ಈ ಭಾರತೀಯ ಜನತಾ ಪಕ್ಷ ಏನು ಸ್ಥಾಪನೆ ಆಯ್ತಲ್ಲ, ದೀಪದ ಚಿತ್ರ ಇದ್ದಂಥ ಸಂದರ್ಭದಲ್ಲಿ ಅವ್ರ ತಂದೆಯವರು ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು, ಪಕ್ಷಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಾರೆ. ಅವರಿಗೂ ಕೂಡ ಈ ಥರ ಮಾಡ್ತಕ್ಕಂಥದ್ದು ನಾನು ಪ್ರಾರಂಭದಲ್ಲಿ ಏನು ಹೇಳಿದಿಲ್ಲ, ತತ್ವ ಮತ್ತು ಸಿದ್ಧಾಂತಗಳು ಇವೆಲ್ಲವೂ ಕೂಡ ಗಾಳಿಗೆ ತೋರಿರ್ತಕ್ಕಂಥ ಕಾರ್ಯಗಳು ಇವತ್ತು ನಡೀತಾ ಇದೆ. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ಮತ್ತೊಂದು ವಿಕೆಟ್ ಪತನವಾಗುತ್ತಾ ಪಕ್ಷ ತೊರೆತಾರ ಬಿಜೆಪಿ ಶಾಸಕ ಅನಿಲ್ ಬೆನಕೆ. ದಿಢೀರ್ ಬೆಂಗಳೂರಿಗೆ ಅನಿಲ್ ಬೆನಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈ ಮೂಲಕ ಅನಿಲ್ ಬೆನಕೆ ಅವರ ನಡೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಎಲ್ಲಾ ಪಕ್ಷಗಳಿಂದಲೂ ನನಗೆ ಆಹ್ವಾನ ಇದೆ, ಟಿಕೆಟ್ ಚೇಂಜ್ ಆಗಬಹುದು ಅನ್ನುವ ನಿರೀಕ್ಷೆ ಕೂಡ ಇದೆ. ಬೆಂಗಳೂರಿಗೆ ತೆರಳುವ ಮುನ್ನ ಅನಿಲ್ ಬೆನಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಈ ಬಗ್ಗೆ ಚರ್ಚೆ ನಡೆಯಲಿದೆ. ಟಿಕೆಟ್ ತಗೊಂಡು ಶಾಸಕ ಆಗೋದು ನಮ್ಮ ಜವಾಬ್ದಾರಿ, ಏನಾಗುತ್ತೋ ಕಾದು ನೋಡೋಣ ಅಂತ ಹೇಳಿದ್ದಾರೆ ಅನಿಲ್ ಬೆನಕೆ. ಬೆಳಗಾವಿಯಿಂದ ಮತ್ತೊಂದು ವಿಕೆಟ್ ಪತನವಾಗುತ್ತಾ ಅನ್ನುವಂಥದ್ದು ಸಾಕಷ್ಟು ಕ್ಯೂರಿಯಾಸಿಟಿ ಹುಟ್ಟುಹಾಕಿದೆ. ಪಕ್ಷ ತೊರೆತಾರಾ? ಹಾಗಿದ್ರೆ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಬೇರೆ ಪಕ್ಷವನ್ನ ಸೇರ್ಪಡೆಯಾಗ್ತಾರಾ ಅಥವಾ ಬಿಜೆಪಿಯಲ್ಲೇ ಉಳ್ಕೊಳ್ತಾರಾ, ಇಲ್ಲ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕು. ಇಲ್ಲ, ಚರ್ಚಾ ನಡೆದೈತಿ, ಆದ್ರೆ ನಾನು ನೇರವಾಗಿ ಯಾರ ಜೋಡಿ ಚರ್ಚೆ ಮಾಡಿಲ್ಲ. ನಡಕ್ ಅವರು ಸಂಪರ್ಕ ಮಾಡ್ಯಾರು, ನಮ್ಮ ಹುಡುಗರನ್ನ ಚರ್ಚೆ ಮಾಡಿದಾರೆ, ಸತ್ಯ, ಅದಕ್ಕೇನಿಲ್ಲ. ಇಲ್ಲ ಎಲ್ಲ ಸುಳ್ಳೋದು. ಅದಕ್ಕೆ ನಾವು ಯಾರಿಗೂ ಭೇಟ ಆಗಕ್ಕೆ ಹೋಗಿಲ್ಲ, ನಾವು ಭೇಟ ಆಗೋದಿಲ್ಲ, ಅದ ಪ್ರಶ್ನೆ ಬರೋದಿಲ್ಲ. ಸರ್ ಐಡಿಯಾಲಜಿ ಬೇರೆ. ಅದು ನಾವು ಈಗ ಹೋಗೋದು ಬೆಂಗಳೂರು ನನ್ನ ಒಂದು ಪರ್ಸನಲ್ ವರ್ಕು ಪ್ಲಸ್ ಪಾರ್ಟಿ ವರ್ಕು. ಈಗ ಅವರು ಕರೆದಾರು, ಪಾರ್ಟಿಯವ್ರು ಕರೆದಾರು, ಮತ್ತು ಒಂದು 2-3 ಚರ್ಚೆ ಮಾಡ್ಕೊಂಡು ಬರ್ಬೇಕು. ಒಂದಲ್ಲ ಇದು, ಇನ್ನೂ 2-3 ಚರ್ಚೆನ ಬೇರೆ ಮಾಡ್ಕೊಂಡು ನಾವು ಬರೋಕೆ ಈಗ ಅರ್ಜೆಂಟ್ ಹೋಗತ್ತೀವಿ. ಯಾಕಂದ್ರೆ ಈಗ ಟೈಮ್ ಇಲ್ಲ. ಹೀಗಾಗಿ ತಾವೆಲ್ಲರೂ ಗೊತ್ತಿರೋ ಸಂಗತಿ, ನಾವು ಟಿಕೆಟ್ ಚೇಂಜ್ ಆಗೋದು ಒಂದು ಪ್ರಯತ್ನ ಅದ. ಅದು ಪ್ರಯತ್ನ ಇಲ್ಲ. ಡೆಡ್ಲೈನ್ ಅಂದ್ರೆ ಇವತ್ತು ನಾನು ಕರೆದಾರ, ನಾವು ಅಲ್ಲಿ ಹೋಗಿ
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂತಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್, ಇದೀಗ ಅನಿಲ್ ಬೆನಕೆ ಅವರ ನಡೆ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟುಹಾಕಿರುವಂತದ್ದು. ಈಗ ಒಂದ್ ಕಡೆ ಕಾಂಗ್ರೆಸ್ ಕೂಡ ಅನಿಲ್ ಬೆನಕೆ ಅವರಿಗೆ ಗಾಳ ಹಾಕಿರುವಂತದ್ದು. ಈಗ ಆಪರೇಷನ್ ಸಕ್ಸಸ್ ಆಗುತ್ತಾ ಹೇಗೆ? ಚೈತ್ರ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ಲಿಂಗಾಯತ ಮುಸ್ಲಿಂ ಮರಾಠ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಅಂತಕ್ಕಂಥದ್ದು ಎರಡೂ ಪಾರ್ಟಿಗಳ ಲೆಕ್ಕಾಚಾರ. ಹೀಗಾಗಿ ಈ ಬಾರಿ ಮರಾಠ ಅಭ್ಯರ್ಥಿಯನ್ನು ಕೈತಪ್ಪಿಸಿ ಬಿಜೆಪಿ ಒಂದು ಲಿಂಗಾಯತ ಸಮುದಾಯಕ್ಕೆ ಒಂದು ಟಿಕೆಟ್ ಅನ್ನು ಕೊಟ್ಟಿತ್ತು. ಇದರಿಂದ ಈಗ ಅನಿಲ್ ಬೆನಕೆ ಮತ್ತು ಇಡೀ ಮರಾಠ ಸಮುದಾಯ ಬಿಜೆಪಿ ವಿರುದ್ಧ ಸಿಟ್ಟಾಗಿರ್ತಕ್ಕಂಥದ್ದು. ಮರಾಠ ಪ್ರಾಬಲ್ಯದ ಎಲ್ಲ ಬಡಾವಣೆಗಳಲ್ಲಿ ಸೂಚನಾ ಫಲಕದ ಮೇಲೆ ಬಿಜೆಪಿಯನ್ನ ಸೋಲಿಸಿ ಅಂತಕ್ಕಂಥ ಬರಹಗಳನ್ನ ಈಗ ಬೆಳಗಾವಿಯಲ್ಲಿ ಕಾಣಬಹುದು. ಜೊತೆಗೆ ಡಾಕ್ಟರ್ ರವಿ ಪಾಟೀಲ್ ಏನಿದ್ದಾರೆ ಬಿಜೆಪಿ ಅಭ್ಯರ್ಥಿ, ಸಾರ್ವಜನಿಕರ ಸಂಪರ್ಕಕ್ಕೆ ಅಷ್ಟಾಗಿ ಇಲ್ಲ ಅಂತಕ್ಕಂಥ ಆರೋಪಗಳು ಕೇಳಿ ಬಂದಿದ್ದು. ಈ ಹಿನ್ನೆಲೆಯಲ್ಲಿ ಅನಿಲ್ ಬೆನಕೆ ಮುಂದಿನ ನಡೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇವತ್ತು ಬೆಳಗಾವಿಗೆ ಧರ್ಮೇಂದ್ರ ಪ್ರಧಾನ್ ಬರ್ತಾರೆ ಅಂತ ಹೇಳಲಾಗ್ತಿತ್ತು, ಆದ್ರೆ ಆ ಒಂದು ಟಿಪಿ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಈ ನಡುವೆ ಅನಿಲ್ ಬೆನಕೆ ಈಗ ಬೆಳಗಾವಿಯಿಂದ ನೇರವಾಗಿ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಬೆಂಗಳೂರಿನಲ್ಲಿ ಕೇವಲ ಬಿಜೆಪಿ ಅಷ್ಟೇ ಅಲ್ಲದೆ ಇತರ ಪಕ್ಷಗಳು ಕೂಡ ನಾನು ಭೇಟಿ ಆಗ್ತೇನೆ ಅಂತ ಹೇಳಿ ಪರೋಕ್ಷ ಸೂಚನೆಯನ್ನು ಕೊಟ್ಟಿರತಕ್ಕಂಥದ್ದು. ಒಂದು ವೇಳೆ ಬಿಜೆಪಿಯಲ್ಲಿ ಅಭ್ಯರ್ಥಿ ಬದಲಾಗದೆ ಇದ್ರೆ ನಾನು ನನ್ನ ದಾರಿ ಅನಿವಾರ್ಯ ಅನ್ನೋ ನಿಟ್ಟಿನಲ್ಲಿ ಈಗ ಬಿಜೆಪಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅನಿಲ್ ಬೆನಕೆ ಅವರನ್ನ ಕಾಂಗ್ರೆಸ್, ಜೆಡಿಎಸ್ ಮತ್ತು ರೆಡ್ಡಿ ಪಕ್ಷದ ಅನೇಕ ಮುಖಂಡರು ಕೂಡ ಈಗ ಸಂಪರ್ಕವನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ 18,000 ಮತಗಳ ಅಂತರದಿಂದ ಅನಿಲ್ ಬೆನಕೆ ಗೆದ್ದಿದ್ರು. ಈಗ ಅನಿಲ್ ಬೆನಕೆ ಏನು ಬಿಜೆಪಿ ಅಭ್ಯರ್ಥಿ ಆಗಕ್ಕೆ ಬಯಸಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಈ ಒಂದು ಏನು ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ. ಹೀಗಾಗಿ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅನಿಲ್ ಬೆನಕೆ ಕಾಂಗ್ರೆಸ್ ಸೇರ್ತಾರಾ ಅಂತಕ್ಕಂಥ ಚರ್ಚೆಗಳು ಈಗ ಕ್ಷೇತ್ರದಲ್ಲಿ ಆರಂಭವಾಗಿವೆ. ಚೈತ್ರ, ಓಕೆ, ಧನ್ಯವಾದಗಳು ಚಂದ್ರಕಾಂತ್ ಆಮೇಲೆ ಮಾಹಿತಿಗಳು. ವೆಲ್ಕಮ್ ಬ್ಯಾಕ್. ಶೆಟ್ಟರ್ ಜೊತೆಗಿನ ಜೋಶಿ ಸಂಧಾನ ವಿಫಲವಾಗಿದೆ. ಟಿಕೆಟ್ ಬೇಕೇ ಬೇಕು ಅಂತ ಶೆಟ್ಟರ್ ಪಟ್ಟು ಹಿಡಿದಿದ್ದಾರೆ. ಶೆಟ್ಟರ್ ನಿವಾಸದಿಂದ ತೆರಳಿದ್ದಾರೆ ಪ್ರಹ್ಲಾದ್ ಜೋಶಿ. ಸಾಕಷ್ಟು ಕುತೂಹಲವನ್ನ ಕೆರಳಿಸಿತ್ತು ಪ್ರಹ್ಲಾದ್ ಜೋಶಿ ಹಾಗೆ ಶೆಟ್ಟರ್ ಜೊತೆಗಿನ ಒಂದು ಸಂಧಾನ ಸಫಲವಾಗುತ್ತಾ ಅಥವಾ ವಿಫಲವಾಗುತ್ತಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿತ್ತು. ಇದೀಗ ಶೆಟ್ಟರ್ ಜೊತೆಗಿನ ಜೋಶಿ ಸಂಧಾನ ವಿಫಲವಾಗಿದೆ. ಟಿಕೆಟ್ ಬೇಕೇ ಬೇಕು ಅಂತ ಶೆಟ್ಟರ್ ಪಟ್ಟನ್ನ ಹಿಡಿದಿದ್ದಾರೆ. ಶೆಟ್ಟರ್ ನಿವಾಸದಿಂದ ತೆರಳಿದ್ದಾರೆ ಪ್ರಹ್ಲಾದ್ ಜೋಶಿ. ಜೋಶಿ ಕಾರಿಗೆ ಬೆಂಬಲಿಗರು ಮುತ್ತಿಗೆ ಸಹ ಹಾಕಿದ್ದಾರೆ. ಶೆಟ್ಟರ್ಗೆ ಟಿಕೆಟ್ ನೀಡುವಂತೆ ಪಟ್ಟನ್ನ ಹಿಡಿದಿದ್ದಾರೆ. ಶೆಟ್ಟರ್ ಬಂಡಾಯ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 2-3 ದಿನದಿಂದ ಕೂಡ ಹೈಕಮಾಂಡ್ ಜಗದೀಶ್ ಶೆಟ್ಟರ್ ಜೊತೆ ಮಾತುಕತೆಯನ್ನ ಆಡ್ತಾ ಇದೆ. ಸರ್ಕಸ್ ಮೇಲೆ ಸರ್ಕಸ್ ನಡೆಸ್ತಾ ಇದೆ. ಯಾವುದೇ ಕಾರಣಕ್ಕೂ ಇವರನ್ನ ಬಿಟ್ಕೊಡ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಂಧಾನವನ್ನ ಮಾಡಲಾಗ್ತಾ ಇತ್ತು. ಬಟ್ ಇದೀಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಜಗದೀಶ್ ಶೆಟ್ಟರ್ ಅವರ ನಿವಾಸಕ್ಕೆ ಬಂದಿದ್ರು, ಮಾತುಕತೆಯನ್ನ ನಡೆಸಿದ್ರು. ಆದ್ರೂ ಕೂಡ ಈಗ ಅವರ ಮಾತುಕತೆ ವಿಫಲ ಆಗಿದೆ. ಯಾವುದೇ ಕಾರಣಕ್ಕೂ ನಾನು ಟಿಕೆಟ್ ಅಭ್ಯರ್ಥಿ, ಸೊ ನನಗೆ ಟಿಕೆಟ್ ಕೊಡ್ಲೇಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ ಜಗದೀಶ್ ಶೆಟ್ಟರ್. ಈಗ ಹೊರಗಡೆ ಅವರ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ್ ಅಸುಂಡಿ, ಇದೀಗ ಶೆಟ್ಟರ್ ಜೊತೆಗಿನ ಜೋಶಿ ಸಂಧಾನ ಕೂಡ ವಿಫಲ ಆಗಿರುವಂತದ್ದು. ಈ ಮೂಲಕ ಹೈಕಮಾಂಡ್ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿತ್ತು. ಹಾಗಾದ್ರೆ ಅಲ್ಲಿ ಏನ್ ಮಾತುಕತೆ ಆಯ್ತು? ಸಂಧಾನ ವಿಫಲ ಆಯ್ತಾ? ಭರವಸೆಗಳು ಅಲ್ಲಿ ಕೊಟ್ಟಿದ್ದು ಪ್ರಯತ್ನಗಳು ಪಟ್ಟಿದ್ದು ವಿಫಲ ಆಯ್ತಾ? ಹೇಗೆ? ಖಂಡಿತವಾಗಿ ವಿಫಲವಾಗಿದೆ ಅಂತಾನೆ ಹೇಳ್ಬೋದು. ಏನು ಶೆಟ್ಟರ್ ಅವರ ಮನವೊಲಿಕೆಗೆ ಬಂದಂತಹ ಪ್ರಹ್ಲಾದ್ ಜೋಶಿ ಅವರು ಬರಿಗೈಲಿ ವಾಪಸ್ ಆಗಿದ್ದಾರೆ. ಅದರಲ್ಲೂ 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆದಿತ್ತು ಮುಖಂಡರು. ಅದು ಅಲ್ಲದೆ ಹೈಕಮಾಂಡ್ ಸಂದೇಶ ಏನಿತ್ತು ಅದನ್ನ ಶೆಟ್ಟರ್ ಅವರಿಗೆ ಹೇಳುವಂತ ಪ್ರಯತ್ನನ ಜೋಶಿ ಅವರು ಮಾಡಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಟ್ರೆ ಮಾತ್ರ ಮಾತು ಮುಂದುವರಿಯುತ್ತೆ ಹೊರತಾಗಿ ಇಲ್ಲದೆ ಇದ್ರೆ ನಾನು ಯಾವುದೇ ಕಾರಣಕ್ಕೂ ನಾವು ಮನವೊಲಿಕೆ ಪ್ರಶ್ನೆ ಸಂದೇಶ ಕೊಟ್ಟಿದ್ರಿಂದಾಗಿ ಮಾತುಕತೆ ವಿಫಲವಾಗಿದೆ. ಮತ್ತು ಇದೀಗ ತಾನೇ ಸಭೆನೂ ಸಹ ಆರಂಭಗೊಂಡಿದೆ. ಜಗದೀಶ್ ಶೆಟ್ಟರ್ ಅವರು ಈಗ ತಮ್ಮ ಅಭಿಪ್ರಾಯನ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿವರೆಗೂ ನಾನು ಪಕ್ಷ ಬೆಳೆಸಿದ ಜೊತೆಗೆ ನಾನು ಸಹ ಪಕ್ಷದ ಸಂಘಟನೆಗೆ ದುಡಿದಿದ್ದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಏನು ಹೈಕಮಾಂಡ್ ಅವರ ಮನವೊಲಿಕೆ ಅಂದ್ರೆ ಟಿಕೆಟ್ ಬಿಟ್ಟು ಬೇರೆ ಏನಾದ್ರೂ ಕೇಳಿ ಅನ್ನೋ ಒಂದು ಮನವೊಲಿಕೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಆ ಮನವೊಲಿಕೆ ವಿಫಲವಾಗಿದೆ. ಮತ್ತು ಶತಾಯಗತಾಯ ನನಗೆ ಟಿಕೆಟ್ ಕೊಟ್ರೆ ಮಾತ್ರ ಅದು ಮನವೊಲಿಕೆ ಪ್ರಶ್ನೆ ಬರುತ್ತೆ ಹೊರತಾಗಿ ಇಲ್ಲದೆ ಇದ್ರೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ಉಳಿದೇ ಉಳಿತೀನಿ ಕಣದಲ್ಲಿ ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಹೀಗಾಗಿ ಏನು ಹೈಕಮಾಂಡ್ ಜೋಶಿ ಮೂಲಕ ಸಂಧಾನ ಪ್ರಯತ್ನ ಏನ್ ಮಾಡಿತ್ತು ಅದು ವಿಫಲವಾಗಿದೆ ಅಂತ ಹೇಳ್ಬೋದು. ಚೈತ್ರ, ಓಕೆ, ಧನ್ಯವಾದಗಳು ಶಿವರಾಮ ಸುಂಡಿ ತಮ್ಮ ಮಾಹಿತಿಗಾಗಿ. ಕಾಂಗ್ರೆಸ್ಗೆ ಶೆಟ್ಟರ್ ಬರೋದಾದ್ರೆ ಸ್ವಾಗತಿಸ್ತೇನೆ. ಜಗದೀಶ್ ಶೆಟ್ಟರ್ ನನ್ನ ಜೊತೆಗೆ ಮಾತನಾಡಿಲ್ಲ. ಬೆಳಗಾವಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಶೆಟ್ಟರ್ ಬರೋದಾದ್ರೆ ಸ್ವಾಗತ ಮಾಡ್ತೀವಿ. ಜಗದೀಶ್ ಶೆಟ್ಟರ್ ಈವರೆಗೂ ನನ್ನ ಜೊತೆಗೆ ಮಾತನಾಡಿಲ್ಲ. ಬೆಳಗಾವಿಯಲ್ಲಿ ಹೀಗಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಈಗಾಗಲೇ ಲಕ್ಷ್ಮಣ ಸವದಿಯನ್ನ ಕಾಂಗ್ರೆಸ್ಗೆ ತರುವಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗಿರುವಂಥದ್ದು. ಇದೀಗ ಜಗದೀಶ್ ಶೆಟ್ಟರ್ ಅವ್ರಿಗೂ ಕೂಡ ಗಾಳ ಹಾಕ್ತಾ ಇರುವಂಥದ್ದು ಕಾಂಗ್ರೆಸ್. ಈಗ ಅವರೇನಾದರೂ ನಮ್ಮ ಪಕ್ಷಕ್ಕೆ ಬರ್ತೀವಿ ಅಂತ ಅಂದ್ರೆ ನಾವು ಅವರನ್ನ ಸ್ವಾಗತ ಮಾಡ್ತೀವಿ ಅಂತ ಹೇಳಿದೆ. ಇನ್ನು ಹಿರಿಯರನ್ನ ಬಿಜೆಪಿ ಸರಿಯಾಗಿ ನಡೆಸ್ಕೊಂಡಿಲ್ಲ. ಸವದಿ ಆಗಮನದಿಂದ ಕಾಂಗ್ರೆಸ್ಗೆ ಲಾಭ ಆಗಲಿದೆ. ಈಶ್ವರಪ್ಪ ಸಿದ್ಧಾಂತ ಅಂತ ಇದ್ರು, ಈಗ ಎಲ್ಲಿ ಹೋದ್ರು ಅಂತ ಟಾಂಗ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಜಾಯಿನ್ ಆಯ್ತಾ ಇದ್ದಾರೆ. ಒಂದು ಯಾಕೆಂದ್ರೆ ಇವ್ರನ್ಯಾರು ಕೂಡ ಗೌರವದಿಂದ ನಡೆಸ್ಕೊಂಡಿಲ್ಲ ಬಿಜೆಪಿ ಅವರು. ಅವ್ರು ಯೂಸ್ ಅಂಡ್ ಥ್ರೋ ಮಾಡ್ತಾರೆ. ಸೌದಿ ಅಂತೇವ್ರೆ ಬೇಸರ ಆಗಿದ್ದಾರೆ ಅಂತಂದ್ರೆ, ಈಗ ಜಗದೀಶ್ ಶೆಟ್ಟರ್ ಅಂತೇವ್ರಿಗೆ ಟಿಕೆಟ್ ತಪ್ಪಿಸ್ತಾರೆ ಅಂತಂದ್ರೆ, ಪಾಪ ಈಶ್ವರಪ್ಪ ಅಷ್ಟೊಂದು ಮಾತಾಡ್ತಿದ್ದ RSS ಪರವಾಗಿ, ಅವ್ರಿಗೆ ಟಿಕೆಟ್ ತಪ್ಪಿಸ್ತಾರೆ ಅಂತಂದ್ರೆ ಇವ್ರು ಏನು ಗೌರವ, ಸೀನಿಯರ್ಗಳಿಗೆಲ್ಲ ಗೌರವ ಇಲ್ಲ ಆಯ್ತಾ ಇಲ್ಲ. ಜಗದೀಶ್ ಶೆಟ್ಟರ್ ಏನಾದರೂ ಮಾತುಕತೆ ಮಾಡಿದ್ದಾರೆ? ಇಲ್ಲಪ್ಪ, ನನ್ನ ಜೊತೆ ಮಾತಾಡಿ. ಈ ಭಾಗದ ಜನರಿಗೆ ಗೌರವ ಕೊಡ್ತಾರೆ. ಒಂದು ಸ್ವಾಭಿಮಾನದ ಪ್ರಶ್ನೆ, ಇವತ್ತು ಹುಬ್ಬಳ್ಳಿ ನಗರದ ಹುಬ್ಬಳ್ಳಿ ಜನರ ಒಂದು ಸ್ವಾಭಿಮಾನದ ಪ್ರಶ್ನೆ. ಅದಕ್ಕೆ ಆ ಸ್ವಾಭಿಮಾನಕ್ಕೆ ಒಂದು ಗೌರವ ಸಿಕ್ಕಿದೆ ಅನ್ನೋಂಥ ನಂಬಿಕೆ ನನಗಿದೆ. ಈಗ ಅಕಸ್ಮಾತ್ ಇಲ್ಲ ಅಂದಾಗ ಏನು ಅನ್ನುವಂಥ ಪ್ರಶ್ನೆ ಇದೆ. ಅದಕ್ಕೆ ಆ ರೀತಿಯಾದದ್ದು, ಅದಕ್ಕೆ ನಾವು ಇವತ್ತು ನಿಮ್ಮೆಲ್ಲರೂ ಕರೆಸಿದ್ದು. ಇವತ್ತು ಎಲ್ಲಾ ರೀತಿಯಾದ ಪ್ರಯತ್ನ ನಡೆದ. ನನಗಿನ್ನೂ ಹೋಪ್ಸು ನಾನು ಕಳ್ಕೊಂಡಿಲ್ಲ. ಹೀಗಾಗಿ ಇನ್ನು ಸಾಯಂಕಾಲವರೆಗೆ ಟೈಮ್ ಇದೆ, ಮತ್ತೆ ಇದೆ. ಇನ್ನು 20ನೇ ತಾರೀಕುವರೆಗೆ ನಾಮಿನೇಷನ್ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನೀವೆಲ್ಲರೂ ನಿಮ್ಮ ಅಭಿಪ್ರಾಯವನ್ನು ತೆಗೆದುಕೊಂಡು ಮುಂದೆ ಕೊಡ್ತಾರೆ ಅನ್ನುವಂಥ ಹೋಪ್ಸ್ ನನಗಿದೆ. ಅದು ಆಗದೇ ಇದ್ದಾಗ ಏನು ಅನ್ನುವಂಥದ್ದು ವಿಚಾರವನ್ನ ಮಾಡೋಣ. ಹಾಗೆ ಆ ರೀತಿ ಪರಿಸ್ಥಿತಿ ಬರ್ಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಕೆಲವರು, ಎಲ್ಲರೂ ಬೇಕಾಗಿಲ್ಲ, ಕೆಲವು ಪ್ರಮುಖರು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಮುಂದೆ ನಾನು ನಿಮ್ಮ ನಂತರ ಕೆಲವು ಪ್ರಮುಖರ ಜೊತೆ ಮಾತಾಡಿ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳಿಕ್ಕೆ ನನಗೆ ಅನುಕೂಲ ಆಗ್ತದೆ. ಅದಕ್ಕಾಗಿ ನಾನು ಯಾವಾಗಲೂ ನಿಮ್ಗೆ ಹೇಳ್ತೀನಿ, ಇವತ್ತು ನಮ್ಮ ರಾಜ್ಯದ ಎಲ್ಲ ನಾಯಕರು, ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇರ್ಬೋದು, ಎಲ್ಲರೂ ತಿಳ್ಕೊಂಡು ಇವತ್ತು ನನಗೆ ಬೆಂಬಲ ಕೊಟ್ಟಿದ್ದಾರೆ. ಮತ್ತೊಂದು ಹೇಳ್ತೀನಿ, ಮೊನ್ನೆಂತೂ ಯಡಿಯೂರಪ್ಪನವರು ಕರೆದು ಹೇಳಿದರು, ಶೆಟ್ಟರೆ ನಿಮ್ಮಂತವ್ರು ಇರಬೇಕು ರಾಜಕಾರಣದಾಗ, ನೀವು ಮತ್ತೊಮ್ಮೆ ಸ್ಪರ್ಧೆ ಮಾಡಬೇಕಂತ ಓಪನ್ ಆಗಿ ಹೇಳಿದರು ಯಡಿಯೂರಪ್ಪನವರು. ಹೀಗಾಗಿ ಆ ಒಂದು ಹಿರಿಯರ ಆಶೀರ್ವಾದ ಇದೆ, ಕೇಂದ್ರದ ನಾಯಕರ ಆಶೀರ್ವಾದ ಇದೆ, ಮತ್ತು ಅದಕ್ಕಿಂತ ಹೆಚ್ಚಿಗೆ ನಮ್ಮ ಜನತೆಯ ಆಶೀರ್ವಾದ ನನಗಿದೆ. ಅದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ನೀವು ಆಶೀರ್ವಾದ ಮಾಡದಿದ್ರೆ, ನಿಮ್ಮ ಒಂದು ಸಹಕಾರ ಇರದಿದ್ರೆ, ನಿಮ್ಮ ಶಕ್ತಿ ಇರದಿದ್ರೆ ಜಗದೀಶ್ ಶೆಟ್ಟರು ಜೀರೋ. ಜಗದೀಶ್ ಶೆಟ್ಟರು ಇವತ್ತು ನನ್ನ ಹೀರೋ ಮಾಡಿದ್ದು, ಲೀಡರ್ ಮಾಡಿದ್ದು ನೀವು ಅಂತ ನಾನು ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಮುಂದೆ ಈ ಭಾಗದ ಅಭಿವೃದ್ಧಿ ಸಲುವಾಗಿ ಮತ್ತು ಈ ಭಾಗದ ಹೆಚ್ಚಿನ ಜನತೆಯ ಸೇವೆ ಸಲುವಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಹೊರತು ಯಾವುದೇ ಅಧಿಕಾರ ಲಾಲಸೆಗೆ ಇಲ್ಲ ಅನ್ನುವಂಥದ್ದು ನಾನು ಇಲ್ಲಿ ಸ್ಪಷ್ಟನೆ ಮಾಡ್ತಾ ಇದ್ದೀನಿ. ಆ ಹಿನ್ನೆಲೆಯಲ್ಲಿ ದಯವಿಟ್ಟು ಒಂದು ಯಾರನ್ನು ನಂಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಬಹಳ ಒಂದು ಗೌರವ ಇದೆ. ನಮ್ಮ ದೇಶದ ಪ್ರಧಾನಮಂತ್ರಿ, ಇಡೀ ದೇಶದ ಚಿತ್ರಣವನ್ನು ಬದಲಿ ಮಾಡಿದಂಥ ವ್ಯಕ್ತಿ ನರೇಂದ್ರ ಮೋದಿಜಿ. ಇಡೀ ದೇಶದ ಜಗತ್ತಿನಲ್ಲಿ ಒಂದು ದೇಶಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಅಮಿತ್ ಶಾ ಅವರು ಕೇಂದ್ರ ಗೃಹ ಮಂತ್ರಿಯಾಗಿ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ನಡ್ಡಾಜಿ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಅವರೆಲ್ಲರಿಗೂ ನಾನು ಗೌರವವನ್ನು ಕೊಡ್ತಾ ಇದ್ದೇನೆ. ಆ ಗೌರವವನ್ನು ಇಟ್ಕೊಂಡು ಇವತ್ತು ಮುಂದೆ ಏನ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ಆಲೋಚನೆಯನ್ನು ಮಾಡೋಣ. ಅದಕ್ಕಾಗಿ ಯಾರನ್ನು ಟೀಕೆ ಮಾಡುವಂಥದ್ದು ಬೇಡ, ಮತ್ತೊಂದು ಬೇಡ, ಬಹಳ ಒಂದು ವೈಯಕ್ತಿಕವಾಗಿ ಎಲ್ಲಿನೂ ಹೋಗುವಂಥದ್ದು ಬೇಡ. ಅದಕ್ಕಾಗಿ ಮುಂದೆ ಕೆಲವೊಂದು ನಿಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡು ಮುಂದೆ ನನಗೆ ಯಾವ ನಿರ್ಧಾರ ಮಾಡಬೇಕು ಅನ್ನೋದು ನನಗೆ ಬಿಡಿ. ನಾನು ಕೆಲವು ಪ್ರಮುಖ ಜೊತೆ ಸಮಾಲೋಚನೆ ಮಾಡಿಕೊಂಡು ಮುಂದಿನ ನಿರ್ಧಾರಗಳನ್ನ ಪ್ರಕಟ ಮಾಡ್ತೀನಿ. ಅದಕ್ಕೆ ದಯವಿಟ್ಟು ಕೆಲವು ಜನ, ಎಲ್ಲರೂ ಮಾತಾಡಬೇಕಂತಲ್ಲ, ಕೆಲವು ಪ್ರಮುಖರಷ್ಟು ಮಾತಾಡಿ ಮುಂದೆ ಯಾವ ರೀತಿ ಅಂತ ನಡ್ಕೊಳ್ಳೋಣ ಅಂತ ನಾನು ವಿಚಾರಗಳನ್ನು ಹೇಳ್ತೇನೆ. ಅದಕ್ಕಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಇಲ್ಲಿ ಬಂದಿದ್ರಿ ಮತ್ತು ಬೇರೆ ಕಡೆ ಇದು ಮಾಡಬೇಕು, ಮನೆಯಲ್ಲಿ ದಿನಾಲು ಬಂದು ಹೋಗ್ತಿದ್ರಿ. 100 ಜನ ಪ್ರತಿ ದಿವಸ ಬಂದು ಇವತ್ತು ನನಗೆ ಒಂದು ಬೆಂಬಲ ಕೊಟ್ಟಿದ್ರಲ್ಲ, ಒಂದು ನೈತಿಕತೆಯ ಒಂದು ಶಕ್ತಿ ಕೊಟ್ಟಿದ್ರಲ್ಲ, ನಾನು ಲೈಫ್ನಾಗ ಮರೆಯೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಧಿಕಾರ ಇಲ್ದಾಗೂ ಸದ್ಯಕ್ಕೆ ನಾನು 2 ವರ್ಷ ಯಾವುದೇ ಮಂತ್ರಿ ಇಲ್ಲ, ಮತ್ತೊಂದಿಲ್ಲ. ನಾವು ನಿಮ್ಮ ಜೊತೆ ಒಂದು ಸಂಪರ್ಕ ಇಟ್ಕೊಂಡು ನಿಜವಾಗಿ ಒಂದು ಜನಪರವಾದ ಕಾಳಜಿಯನ್ನು ಮಾಡಿದ್ದೇವೆ. ಅದಕ್ಕಾಗಿ ಅಂತ ಸಂದರ್ಭದಲ್ಲಿ ಸಹಿತ ಒಬ್ಬ MLA ಕೆಲಸ ಮಾಡುವಂತ ಸಂದರ್ಭದಲ್ಲಿ ನನಗೆ ದಿನನಿತ್ಯ ನೀವೆಲ್ಲ ಬಂದು ಏನೋ ಒಂದು ನೈತಿಕ ಶಕ್ತಿ ಕೊಟ್ಟಿರಲ್ಲ, ಇವತ್ತು ನಾನು ಈ ಸೇವೆ ಮಾಡಲಿಕ್ಕೆ ನನಗೆ ಅನುಕೂಲ ಆಗಿದೆ. ನಿಮ್ಮ ಒಂದು ನೈತಿಕ ಶಕ್ತಿ, ನಿಮ್ಮ ಸಹಕಾರ ಇಲ್ಲದಿದ್ರೆ ನಾನು ಇಲ್ಲೇ ಬಹುಶಃ ನನ್ನ ಅಸ್ತಿತ್ವನೂ ಇರ್ತಾ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಶೆಟ್ಟರ್ ಕುಟುಂಬ, ಹಿಂದೆ ಸದಾನಂದ ಶೆಟ್ಟರು 67ರಲ್ಲಿ MLA ಆಗಿದ್ರು ಜನಸಂಘದಿಂದ. ಆಮೇಲೆ 76ರಲ್ಲಿ SS ಶೆಟ್ಟರು ನಮ್ಮ ತಂದೆಯವರು ಈ ಜನಸಂಘದ ಮೇಯರ್ ಆಗಿದ್ರು.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆ ಒಂದು ಒಡನಾಟ, ಸ್ವಯಂ ಸೇವಕನಾಗಿ ಕೆಲಸವನ್ನು ಮಾಡಿದ್ದು ನನಗೆ ಗುರ್ತಿದೆ, ಶಾಖಾಗೆ ಹೋಗಿದ್ದು ನನಗೆ ಗುರ್ತಿದೆ. ಆ ಒಂದು ಒಡನಾಟ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸ್ವಯಂ ಸೇವಕನಾಗಿ ಕೆಲಸ ಮಾಡಿದ್ದೇನೆ. ಈ ರೀತಿಯಾದ ಒಂದು ಬಿಜೆಪಿ ಜನಸಂಘದಿಂದ ಬಿಜೆಪಿ ಅವರಿಗೆ ನಮ್ಮ ಕುಟುಂಬ ಇಲ್ಲಿ ಬಂದದ ರಾಜಕಾರಣದಲ್ಲಿ. ಈಗ ಈ ಭಾಗದ ಒಂದು ಬಹುಶಃ ಇಲ್ಲಿ ಹುಬ್ಳಿ ಜನರ ಜೊತೆ ಯಾವ ರೀತಿ ಒಂದು ಒಡನಾಟದ ಶೆಟ್ಟರ್ ಫ್ಯಾಮಿಲಿದು ಮತ್ತು ಹುಬ್ಳಿ ಜನರು ಅಂದ್ರೆ ಒಂದೇ ಕುಟುಂಬದ ಸದಸ್ಯರು. ಸುದ್ದಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ.